ಸ್ನೇಹಿತರೆ, ಇವತ್ತು ನಾನು ತಾಲಿಪೆಟ್ಟು ಜೊತೆ ಕೊಬ್ಬರಿ ಕಾಯಿ ಚಟ್ನಿನ ಮಾಡಿದ್ದೀನಿ. ಈ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಕಾಯಿ ಚಟ್ನಿ ಜೊತೆ ನಾವು ಸೂಪರಾಗಿರುವಂಥ ತಾಲಿಪೆಟ್ಟನ್ನ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಹಾಗಿದ್ದರೆ ಈ ತಾಲಿಪೆಟ್ಟನ್ನ ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹಾಗಿದ್ದರೆ ಬನ್ನಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನು ಬೆಳಗ್ಗೆ ನಮ್ಮ ಮನೇಲಿ ಇವತ್ತು ನಾನು ತಾಲಿಪೆಟ್ಟು ಮಾಡೋಣ ಅಂತ ಇವತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ತಾಲಿಪೆಟ್ಟಿಗೆ ನಾನು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ತೊಗೊಂಡು ಇಷ್ಟನ್ನು ನಾನು ಈ ಹಿಟ್ಟಿಗೆ ಹಾಕಿಬಿಟ್ಟು ನಮಗೆ ತಾಲಿಪೆಟ್ಟು ಸ್ಮೂತಾಗಿ ಬರಬೇಕು ಅಂತಂದರೆ ಸ್ವಲ್ಪ ಬಿಸಿನೀರು ಹಾಕಬೇಕು. ಬಿಸಿನೀರು ಅಂದರೆ ಒಂದು ಸ್ವಲ್ಪ ಉಗುರು ಬೆಚ್ಚಷ್ಟು ಆ ಥರ ಮಾಡಿ ಹಾಕಬೇಕು. ಬೇಡಪ್ಪ ನಮಗೆ ಬಿಸಿನೀರು ಬೇಡ, ಗಟ್ಟಿನೇ ಇರಲಿ ಅಂತಂದರೆ ತಣ್ಣೀರು ಹಾಕಿ ನಾವು ತಾಲಿಪೆಟ್ಟನ್ನ ಮಾಡ್ಬೋದು ಸ್ನೇಹಿತರೆ. ಇವಾಗ ನಾನು ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತ ಬರ್ತಾಯಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಣ್ಣಗೆ ಹೆಚ್ಚಬೇಕು, ಈ ಥರ ಸಣ್ಣ ಈರುಳ್ಳಿ ಹೆಚ್ಚಬೇಕು. ಆಮೇಲೆ ಹೆಚ್ಚಿಬಿಟ್ಟು ಹಾಕಬೇಕು. ಆಮೇಲೆ ಕ್ಯಾರೆಟು ತುರಿನೂ ಹಾಕಬೇಕು. ಸ್ವಲ್ಪ ಕರಿಬೇವು ಸೊಪ್ಪು, ಒಂದೇ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಅಷ್ಟು ನಾವು ಯೂಸ್ ಮಾಡಲ್ಲ, ಸ್ವಲ್ಪ ಹಾಕಿದ್ವಿ ಟೇಸ್ಟಿಗೆ. ಎಲ್ಲವೂ ಸೇರಿಸಿ ಹಾಕ್ಬಿಡಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಫಸ್ಟಿಗೆ ನಾನು ಸ್ವಲ್ಪ ಕೈಯಿಂದಲೇ ಮಿಕ್ಸ್ ಮಾಡ್ಕೊತೀನಿ. ನಮ್ಮ ಮನೇಲಿ ನಮಗೆ ಸ್ಮೂತಾಗಿರಬೇಕು ತಾಲಿಪೆಟ್ಟು. ತಣ್ಣೀರು ಹಾಕಿದರೆ ತಾಲಿಪೆಟ್ಟು ಗಟ್ಟಿ ಬಂದುಬಿಡುತ್ತೆ ಸ್ನೇಹಿತರೆ. ಸ್ಮೂತಾಗಿ ಬೇಕು ತಾಲಿಪೆಟ್ಟು ಅಂದರೆ ಸ್ವಲ್ಪ ಉಗುರು ಬೆಚ್ಚಂಗೆ ನಾವು ನೀರನ್ನು ಬಿಸಿ ಮಾಡಿ ಹಾಕಬೇಕು. ಇವಾಗ ಒಂದು ಸ್ವಲ್ಪ ನಾನು ಉಗುರು ಬೆಚ್ಚ ಥರ ನೀರನ್ನು ಬಿಸಿ ಮಾಡಿ ಇದಕ್ಕೆ ಹಾಕಿ ಕಲಿಸ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿ ನಾವು ನೋಡಿಕೊಂಡು ಕಲಿಸ್ಬೇಕು. ಇವಾಗ ನಾನು ಸ್ವಲ್ಪ ಹಾಕಿ ಕಲಿಸ್ತಾಯಿದ್ದೀನಿ ಸ್ನೇಹಿತರೆ. ನೋಡಿರಿ, ಇವಾಗ ನಾನು ತಾಲಿಪೆಟ್ಟನ್ನ ಕಲಸಿಟ್ಟಿದ್ದೀನಿ. ಕಲಸಿಟ್ಬಿಟ್ಟು ಈಗ ಒಂದಿಷ್ಟು ಉಂಡೆನ ನಾನು ತೊಗೊಂಡಿದ್ದೆ. ಇವಾಗ ನಾನು ಹಂಚಿಗೆ ಸ್ವಲ್ಪ ಸೈಡಿಗೆಲ್ಲ ಸರಿಸಿಟ್ಟು ಹಂಚಿಗೆ ನಾನು ಎಣ್ಣೆನ ಸವರಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ, ಈ ಥರ ಹಂಚಿಗೆ ಎಣ್ಣೆ ಸವರ್ಬಿಟ್ಟು ನಿಧಾನಕ್ಕೆ ನಾವು ಹಂಚಲ್ಲೇ ನಾವು ಚೆನ್ನಾಗೆ ಅಗಲ ಮಾಡಿಬಿಡ್ಬೋದು. ಹಿಟ್ಟು ಹಾಕ್ಬಿಟ್ಟು ಹಂಚು ತುಂಬ ನಾವು ಅಗಲ ಮಾಡ್ಕೊಂಬಿಡ್ಬೋದು. ಆಮೇಲೆ ನಮಗೆ ಇನ್ನೊಂದು ತಾಲಿಪೆಟ್ಟು ಬೇಕು ಅಂದರೆ ಈ ಹೋಳಿಗೆ ಶಿಟ್ಟು ಇದೆಯಲ್ಲ, ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಹೋಳಿಗೆ ಶಿಟ್ಟು, ಆ ಹೋಳಿಗೆ ಶಿಟ್ಟಿಂದಲೂ ಮಾಡಿ ನಾವು ಇನ್ನೊಂದು ತಾಲಿಪೆಟ್ಟನ್ನ ಮಾಡ್ಕೊಬೋದು ಸ್ನೇಹಿತರೆ. ಇವಾಗ ನಾನು ಹಂಚಲ್ಲೇ ನೋಡಿ ಎಷ್ಟು ಕ್ಲೀನಾಗಿ ನಾನು ತಟ್ತಾಯಿದ್ದೀನಿ. ಇದಕ್ಕೆ ಕಾಯಿ ಚಟ್ನಿ, ಆಮೇಲೆ ಸಾಗು ಪಲ್ಯ, ಯಾವುದೇ ಪಲ್ಯ ಆದರೂ ಕೂಡ ಇದಕ್ಕೆ ಸೂಪರ್ ಆಗುತ್ತೆ. ಕಾಯಿ ಚಟ್ನಿ ಇದ್ದರೆ ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್. ಈ ಥರ ನಾನು ಹಂಚಿಗೆ ತಟ್ಕೊಂಡ್ಬಿಡ್ತೀನಿ. ನಾವು ತೆಳ್ಳಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ಹಂಚಿಗೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡಿ ಬೇಯಿಸ್ಬೋದು ಸ್ನೇಹಿತರೆ. ಬೇಡಪ್ಪ ನಮಗೆ ಇಷ್ಟು ದೊಡ್ಡದು ತಾಲಿಪೆಟ್ಟು ಬೇಡ ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಚಿಕ್ಕದಾಗೂ ಕೂಡ ನಾವು ತಾಲಿಪೆಟ್ಟನ್ನ ಮಾಡ್ಕೋಬೋದು. ನಾನು ಈ ಥರ ಸ್ವಲ್ಪ ದೊಡ್ಡದಾಗಿ ಹಂಚೆ ಪೂರ ಬರೋ ಹಾಗೆ ನಾನು ತಾಲಿಪೆಟ್ಟನ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ತಾಲಿಪೆಟ್ಟನ್ನ ಸ್ಟವ್ ಬದಿಟ್ಟು ಬೇಯಿಸ್ತೀನಿ. ನೋಡಿರಿ, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಇವಾಗ ನಾನು ತಾಲಿಪೆಟ್ಟನ್ನ ಹಂಚಲ್ಲಿಟ್ಟು ಬೇಯಿಸ್ತೀನಿ ಸ್ನೇಹಿತರೆ. ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಇವಾಗ ನಾನು ಸ್ಟೌವಲ್ಲಿ ನಾನು ತಾಲಿಪೆಟ್ಟನ್ನ ಬೇಯಿಸ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ನಾನು ಹಂಚಿಗೆ ಇಡ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ತಾಲಿಪೆಟ್ಟನ್ನ ಬೇಯಿಸೋಕ್ಕೆ ನಾನು ಸ್ಟೌವಲ್ಲಿ ಇಡ್ತಿದ್ದೀನಿ. ನಮಗೆ ಬೇಕು ಅಂದರೆ ಎಣ್ಣೆ ಬೇಕಾದರೆ ಎಣ್ಣೆ ಹಾಕೋಬೋದು, ತುಪ್ಪ ಬೇಕಾದರೆ ತುಪ್ಪ ಹಾಕೋಬೋದು ಸ್ನೇಹಿತರೆ. ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ.
ಎಣ್ಣೆ ಹಾಕಿ ನಾವು ಕ್ಲೀನಾಗಿ ಈ ರೀತಿ ಎಣ್ಣೆನ ತಾಲಿಪೆಟ್ಟು ಮೇಲೆ ಕ್ಲೀನಾಗಿ ಸವರ್ಬಿಡ್ಬೇಕು. ನಾವು ಇನ್ನೊಂದು ಶೀಟಲ್ಲಿ ನಾವು ಇನ್ನೊಂದು ತಾಲಿಪೆಟ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದು ಬೆಂದ ಮೇಲೆ ನಾವು ಆರಾಮಾಗಿ ಇನ್ನೊಂದು ತಾಲಿಪೆಟ್ಟನ್ನ ನಾವು ಮಾಡ್ಬೋದು ಸ್ನೇಹಿತರೆ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ತಾಲಿಪೆಟ್ಟು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ ಸ್ನೇಹಿತರೆ, ಚೆನ್ನಾಗಿ ಬೇಯಬೇಕು. ಇದು ನೋಡಿ ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು. ಇದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ಬೇಯಿಸಿದ್ರೆ ನಮಗೆ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ. ಇವಾಗ ನಾನು ತಿಳಿಸ್ಬಿಟ್ಟು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನಮ್ಮ ತಾಲಿಪೆಟ್ಟು. ಸೂಪರಾಗಿರೋವಂಥ ತಾಲಿಪೆಟ್ಟು ರೆಡಿ ಆಗ್ತಾಯಿದೆ. ಚೆನ್ನಾಗಿ 2 ನಿಮಿಷ ಬೇಯ್ದುಬಿಟ್ಲಿ. ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಬೇಯೋದು 2 ನಿಮಿಷ ಇದಾಗುತ್ತೆ. ನೋಡಿ ಸೂಪರಾಗಿರೋಂಥ ನಮ್ಮ ತಾಲಿಪೆಟ್ಟು ರೆಡಿ. ನಾನು ಸ್ವಲ್ಪ 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾವುದೇ ಕೆಲಸ ಆದರೂ ಸ್ವಲ್ಪ ನಿಧಾನ ಇರಬೇಕಲ್ವ. ಚೆನ್ನಾಗಿ ಕ್ಲೀನಾಗಿ ಬೇಯಿಸೋದ್ರಿಂದ ತಾಲಿಪೆಟ್ಟು ಚೆನ್ನಾಗಿ ಬೇಯುತ್ತೆ. ನಾವು ಒಳಗಡೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದು ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ನಾವು ಬೇಗ ಬೇಗ ತೆಗೆದುಬಿಟ್ರೆ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ. ನೋಡಿರಿ ಇವಾಗ ಸೂಪರಾಗಿ ರೆಡಿಯಾಗಿದೆ. ಈಗ ನಾನು ತಾಲಿಪೆಟ್ಟನ್ನ ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ. ಸೂಪರಾಗಿರುವಂಥ ತಾಲಿಪೆಟ್ಟು ರೆಡಿಯಾಗಿದೆ ಸ್ನೇಹಿತರೆ. ನೋಡಿ, ನಿಮ್ಮ ಮನೇಲಿ ನೀವು ಇದೇ ರೀತಿ ಮಾಡಿ. ಇದ್ರ ಜೊತೆ ನೋಡಿ ನಾನು ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಇದ್ರ ಜೊತೆ ನಾನು ಚಟ್ನಿನ ಸ್ನೇಹಿತರೆ ನೋಡಿ, ನಾವು ಸೂಪರಾಗಿರೋವಂಥ ನಮ್ಮ ತಾಲಿಪೆಟ್ಟು ಜೊತೆ ನಾನಿವತ್ತು ಕಾಯಿ ಚಟ್ನಿನ ಮಾಡಿದ್ದೀನಿ. ಈ ಕಾಯಿ ಚಟ್ನಿ ಜೊತೆ ನಾವು ಸೂಪರಾಗಿರೋವಂಥ ತಾಲಿಪೆಟ್ಟನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ನಮ್ಮನೆ ನಾನು ಈ ರೀತಿ ತಾಲಿಪೆಟ್ಟನ್ನ ಮಾಡ್ತೀನಿ. ನೀವು ಈ ರೀತಿ ಮನೇಲಿ ನೀವು ಇದೇ ರೀತಿಯೇ ಮಾಡ್ತೀರಾ ಅಂತ ನನಗೂ ಗೊತ್ತು ಸ್ನೇಹಿತರೆ. ನೋಡಿ, ನಮ್ಮ ಮನೇಲಿ ಇವತ್ತು ತಿಂಡಿ ಈ ರೀತಿ ಮಾಡಿದೆ. ಈ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ ಸ್ನೇಹಿತರೆ.